ನಮಸ್ಕಾರ. ನಾನು ಮಾಧವ್ ರೆಡ್ಡಿ, ವೈಸ್ ಪ್ರಿನ್ಸಿಪಾಲ್, ತಿರುಮಣಿ, ಕರ್ನಾಟಕ ಪಬ್ಲಿಕ್ ಶಾಲೆ. ಇವತ್ತು SSLC ಸೋಷಿಯಲ್ ಸ್ಟಡಿ ಪೇಪರಲ್ಲಿ ಒಂದು 5 ಮಾರ್ಕ್ಸ್ಗೆ ಮ್ಯಾಪ್ನ ಯಾವ ರೀತಿ ಗುರ್ತಿಸೋದು ಅನ್ನೋ ಒಂದು ವಿಚಾರದ ಬಗ್ಗೆ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಪರಮೇಶ್ ಸರ್ ಅವರು ತೋರಿಸ್ಕೊಂಡು ಹೋಗಿದ್ದಾರೆ. ಈ ಒಂದು ಪಾಠವನ್ನು ಮಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಆ ಕಡೆ ನೋಡೋಣ ಬನ್ನಿ. Hi everyone. Today in this class I would like to tell about Indian map. ಇದು 5 ಮಾರ್ಕ್ಸ್ಗೆ ಭಾಳ ಇಂಪಾರ್ಟೆಂಟ್ ಆಗಿ 38ನೇ ಪ್ರಶ್ನೆ ಬರುತ್ತೆ. ಇದು ಎಷ್ಟನೇ ಪ್ರಶ್ನೆ? 38, ಕ್ವಶನ್ ನಂಬರ್ 38ಅಲ್ಲಿ 10 ಪ್ಲೇಸಸ್ ಕೊಟ್ಟಿರ್ತಾರೆ, ಚಾಯ್ಸಸ್ ಇರುತ್ತೆ. ಅದರಲ್ಲಿ 5 ಕ್ವಶನ್ಗಳನ್ನು ನೀವು ಮಾರ್ಕ್ ಮಾಡಬೇಕು. ಸರಿಯಾದವು 5 ಕ್ವಶನ್. ನಿಮ್ಗೆ ಯಾವುದು ಕರೆಕ್ಟಾಗಿ ಬರುತ್ತಲ್ಲ ಅದು. ನಾನು ಒಂದು 40 ಪ್ಲೇಸ್ಗಳನ್ನು ವೆರಿ ಇಂಪಾರ್ಟೆಂಟ್ ಅನ್ನೋವನ್ನು 40 ಪ್ಲೇಸ್ನ ಕವರ್ ಮಾಡಿದ್ದೀನಿ. ಅದಷ್ಟು ಓದ್ಕೊಂಡ್ರೆ ಅದರಲ್ಲಿ ಒಂದು 9-10 ಅಂದರೂ ಬಂದೇ ಬರುತ್ತೆ. ನೀವು ಅದರಲ್ಲಿ 5 ಹಾಕಿದ್ರೆ ಸಾಕು, 5 ಮಾರ್ಕ್ಸು ಆರಾಮಾಗಿ ನೀವು ಪಾಸಾಗೋ ವಿದ್ಯಾರ್ಥಿಗಳಿಗಾದರೂ ಅಂದರೆ ಇದು ಭಾಳ ಇಂಪಾರ್ಟೆಂಟು. ನೋಡಿ, ಅದರಲ್ಲಿ ಮೊದಲನೇ ಪ್ಲೇಸು ಇಂದಿರಾ ಪಾಯಿಂಟ್. ನೋಡಿ, 1ನೇ ಪ್ಲೇಸು. ಇದು ಲಾಸ್ಟಲ್ಲಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಬರ್ತಾವಲ್ಲ, ಇದರಲ್ಲಿ ಲಾಸ್ಟ್ ತುದಿಯನ್ನು ನೀವು ಮಾರ್ಕ್ ಮಾಡಿ ಇಂದಿರಾ ಪಾಯಿಂಟ್ ಅಂತ ಹಾಕಿದ್ರೆ ಸಾಕು. ಅಲ್ಲಿಗೆ ನಿಮಗೆ 1 ಮಾರ್ಕ್ಸು ಬಂದಂಗೆ. ಮತ್ತು 2ನೇ ಪ್ಲೇಸು 23.5 ಡಿಗ್ರಿ 23.5 ನಾರ್ತ್ ಲ್ಯಾಟಿಟ್ಯೂಡ್. ನೋಡಿ, 23.5 ಡಿಗ್ರಿ ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು 23.5 ಡಿಗ್ರಿ ಭಾರತವನ್ನು ದಕ್ಷಿಣ ಭಾರತ ಉತ್ತರ ಭಾರತವನ್ನಾಗಿ ಇದು ಮಾಡುತ್ತೆ. ಇದನ್ನು 2ನೇ ಪ್ಲೇಸ್. ಇದು ಈ ಅಕ್ಷಾಂಶ ರೇಖಾಂಶದಲ್ಲಿ ಒಂದು ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡಲ್ಲಿ ಒಂದು ಪಕ್ಕ ಬಂದೇ ಬರುತ್ತೆ ಮ್ಯಾಪಲ್ಲಿ. ಮತ್ತು 3ನೇದು ಪಾಕ್ ಸ್ಟ್ರೈಟ್. ನೋಡಿ, ಪಾಕ್ ಸ್ಟ್ರೈಟ್ ಇಲ್ಲಿ ಕಾಣಿಸ್ತಾ ಇತ್ತಲ್ಲ, ಈ ಒಂದು ಪ್ಲೇಸ್ ಈ ಥರ ನೀವು ಶೇಡ್ ಮಾಡಿದ್ರೂ ನಡೆಯುತ್ತೆ. ಪಾಕ್ ಸ್ಟ್ರೈಟ್ ಇದು 3ನೇದು. ಮತ್ತು ಮನ್ನಾರ್ಕಾರಿ ಅಂತಲೂ ಕೇಳ್ತಾರೆ, ಅದಕ್ಕೂ ಇಲ್ಲೇ ಬರುತ್ತೆ, ಅದು ಸೇಮ್ ಮನ್ನಾರ್ಕಾರಿ, ಪಾಕ್ ಸ್ಟ್ರೈಟು. ಮತ್ತು 4ನೇದು ಬಾಕ್ರಾನಂಗಲ್. ಇದು ಡ್ಯಾಮು. ನೋಡಿ, ಇದು ನೆಕ್, ಇಂಡಿಯಾದ ನೆಕ್ ಇದೆಯಲ್ಲ, ನೆಕ್ಕು ಅಂದರೆ ಕುತ್ತಿಗೆ ಭಾಗ. ನೀವು ನೆನ್ಪಿಟ್ಕೋಬೇಕಪ್ಪ ಅಂದರೆ ಕುತ್ತಿಗೆ ಭಾಗ. ಇಲ್ಲಿ ಕರೆಕ್ಟಾಗಿ ನೀವು ಯಾಶ್ ಮಾಡಿದ್ರೆ ಈ ಥರ ಮಾರ್ಕಲ್ಲಿ ಗುರ್ತಾಕ್ರಿ ಡ್ಯಾಮ್ನ, ಚೆನ್ನಾಗಿರುತ್ತೆ ಡ್ಯಾಮ್ ಯಾವತ್ತು ಇದು. ಮತ್ತು ಇದನ್ನು ಗೋವಿಂದ ಸಾಗರ ಅಂತ ಕೂಡ ಕೇಳ್ತಾರೆ. ಗೋವಿಂದ ಸಾಗರ ಅಂದ್ರೂ ಅದೇ, ಬಾಕ್ರಾನಂಗಲ್ ಅಂದ್ರೂ ಅದೇ. ಮತ್ತು ಇದು ಬಿಟ್ಟರೆ ನರ್ಮದಾ ರಿವರ್. ಇಲ್ಲಿ ನೋಡಿ, ನರ್ಮದಾ ರಿವರ್ ಇಲ್ಲಿ ಗುಜರಾತ್ ಕಾಣಿಸ್ತೈತಲ್ಲ, ಇಲ್ಲಿಂದ ಹಿಂಗೆ ಹಾಕಿದ್ರೆ ಸಾಕು, ನರ್ಮದಾ ರಿವರ್, ನರ್ಮದಾ. ಅಥವಾ ಇಲ್ಲಿ ಇನ್ನೊಂದು ಸರ್ದಾರ್ ಸರೋವರ ಅಂತ ಕೇಳ್ತಾರೆ, ಇದು ಡ್ಯಾಮು. ಇದನ್ನು ನರ್ಮದಾ ರಿವರ್ಗೆ ಅಡ್ಡಲಾಗಿ ಕಟ್ಟಿರೋದು, ಇದನ್ನು ಹಾಕ್ಬೋದು. ನೆಕ್ಸ್ಟು ಇದಾದಮೇಲೆ ನೋಡಿ, ನೆಕ್ಸ್ಟು ನರ್ಮದಾ ಆದಮೇಲೆ ತಾರಾಪುರ್ 5ನೇ ಪ್ಲೇಸು ಇಲ್ಲಿದೆ ನೋಡಿ, ಮಹಾರಾಷ್ಟ್ರದಲ್ಲಿ ಬರುತ್ತೆ. ಇದು ನ್ಯೂಕ್ಲಿಯರ್ ಎನರ್ಜಿ ತಯಾರು ಮಾಡುವಂಥ, ಅಣು ವಿದ್ಯುತ್ ತಯಾರು ಮಾಡುವಂಥ ಒಂದು ಪ್ಲೇಸು. ನೆಕ್ಸ್ಟ್ ಮುಂಬೈ. ನೋಡಿ, ಇದು 6ನೇ ಪ್ಲೇಸ್. ಸ್ವಲ್ಪ ಮಾರ್ಕ್ ದೊಡ್ಡದು ಮಾಡಿದ್ರೆ ಸ್ವಲ್ಪ ಅಕ್ಕಪಕ್ಕದೆಲ್ಲ ಪ್ಲೇಸ್ ಕವರ್ ಆಗುತ್ತೆ. 6ನೇದು ಯಾವುದು? ಮುಂಬೈ ಪಕ್ಕದಲ್ಲೇ ಇಲ್ಲಿ ನವಸೇವಾ ಬರುತ್ತೆ, ಅದು ನೆಕ್ಸ್ಟ್ ಮ್ಯಾಪಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಹಿರಾಕುಡ್ ನೋಡಿ, ಬಿ ಪ್ಲೇಸು. ಹಿರಾಕುಡ್ ಸಿ ಇಲ್ಲಿದೆ ನೋಡಿ, ಹಿರಾಕುಡ್. ಇದು ಕೂಡ ಡ್ಯಾಮೇ, ಬಂಗಾಳದಲ್ಲಿ ಬರುತ್ತೆ ಹಿರಾಕುಡ್ಡು. ನೆಕ್ಸ್ಟು ಇದಾದಮೇಲೆ ಕೊಚ್ಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟು ಇಲ್ಲಿದೆ ನೋಡಿ, 7 ಪ್ಲೇಸ್, ನಂಬರ್ 7. ಮತ್ತು ಪಾರಾದೀಪ್ ಇಲ್ಲಿದೆ ನೋಡಿ, ಪಾರಾದೀಪ್. ವಿಶಾಖಪಟ್ಟಣಂ, ಕೋಲ್ಕತ್ತಾ, ಪಾರಾದೀಪು ವಿಶಾಖಪಟ್ಟಣಂಗೂ ಕೋಲ್ಕತ್ತಾಗೂ ಮಿಡ್ಲಲ್ಲಿ ಬರುತ್ತೆ, ಆ ಥರ ನೆನ್ಪಿಟ್ಕೋಬೋದು ನೀವು. ಮತ್ತು ಗೋವಾ ನೋಡಿ, ಡಿ. ಇಲ್ಲಿ ಕರ್ನಾಟಕದಿಂದ ಸ್ವಲ್ಪ ಮೇಲೆ ಬರುತ್ತೆ, ಮರ್ಮಗೋವಾ ಅಥವಾ ಗೋವಾ 2 ಪ್ಲೇಸು ಅದೇ. ಆಮೇಲೆ ವಿಶಾಖಪಟ್ಟಣಂ ಇಲ್ಲಿದೆ ನೋಡಿ, ವಿಶಾಖಪಟ್ಟಣಂ ಇಲ್ಲಿ ಕಾಣಿಸ್ತೈತೆ ನೋಡಿ, ವಿಶಾಖಪಟ್ಟಣಂ ನಂಬರ್ 9 ಪ್ಲೇಸು. ಆಂಧ್ರ ಪ್ರದೇಶದಲ್ಲಿ ಶಿಪ್ ಯಾರ್ಡ್, ಕೈಗಾರಿಕೆಗಳು, ಪ್ರಮುಖ ಕೈಗಾರಿಕೆಗಳು, ಇದು ಬಂದರು ತಯಾರು ಮಾಡುವಂಥ ಇದು ಹಡಗು ತಯಾರು ಮಾಡುವಂತಹ ಶಿಪ್ ಯಾರ್ಡ್ಸ್ಗಳನ್ನು ತಯಾರು ಮಾಡುವಂಥ ಪ್ಲೇಸು. ನೆಕ್ಸ್ಟು ದುರ್ಗಾಪುರ್
ದುರ್ಗಾಪುರ್ ನೋಡಿ ಇಲ್ಲಿದೆ, ಬಂಗಾಳದಲ್ಲಿ ಬರುತ್ತೆ ಇದನ್ನು ನೋಡಿ, ಇದು ಇಂಡಸ್ಟ್ರಿಯಲ್ ಸೆಂಟರ್ ಅದು ಕೂಡ. ಮತ್ತು ನಾಗಾರ್ಜುನ ಸಾಗರ್ ನೋಡಿ ಇಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಡ್ಯಾಮ್ ಅದು ನಾಗಾರ್ಜುನ ಸಾಗರ್. ಆಮೇಲೆ KRS ಇಲ್ಲಿದೆ ನೋಡಿ, ಕಾವೇರಿ ರಿವರ್ಗೆ ಅಡ್ಡಲಾಗಿ ಕಟ್ಟಿರೋದು KRS ಡ್ಯಾಮು. ಇಷ್ಟು ಮ್ಯಾಪ್ ನಂಬರ್ 1. ನೆಕ್ಸ್ಟು ಇದಾದಮೇಲೆ ಇನ್ನೊಂದು ಮ್ಯಾಪು, ಇದರಲ್ಲಿ ಒಂದು 12 ಪ್ಲೇಸ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಇನ್ನೊಂದು ಮ್ಯಾಪ್ ನೋಡಿ, ಮ್ಯಾಪ್ ನಂಬರ್ 2. ಇಲ್ಲಿ ಕೆಲವೊಂದು ಪ್ಲೇಸ್ಗಳಿದ್ದಾವೆ. ಮಲಬಾರ್ ಕೋಸ್ಟ್. ಈಗ ಕೋಸ್ಟಲ್ ರೀಸನ್ಸು ಭಾಳ ಇಂಪಾರ್ಟೆಂಟ್. ಯಾವುದಾದ್ರೂ ಒಂದು ಕೋಸ್ಟಲ್ ರೀಸನ್ ಕೇಳ್ತಾರೆ, ಅಂದರೆ ತೀರ ಪ್ರದೇಶಗಳು ಯಾವುದಾದ್ರು ಒಂದು ಕೇಳ್ತಾರೆ ನೋಡಿ. ಮಲಬಾರ್ ಕೋಸ್ಟ್, ಇಲ್ಲಿ ಕನ್ಯಾಕುಮಾರಿ ಇದೆಯಲ್ಲ, ಇಲ್ಲಿಂದ ಹಿಡಿದು ಕರ್ನಾಟಕ ಬಾರ್ಡ್ರ್ವರೆಗೂ, ಮಂಗಳೂರು ಅಪ್ ಟು ಮಂಗಳೂರು ಅಲ್ಲಿವರೆಗೂ ಇದನ್ನು ನಾವು ಮಲಬಾರ್ ಕೋಸ್ಟ್ ಅಂತ ಕರಿತೀವಿ. ಅಂತ ನೆನ್ಪಿಟ್ಕೋಬೋದು ನೀವು ಇದನ್ನು, ಆಮೇಲೆ ಎರಡನೇದು 82.5 ಈಸ್ಟ್ ಲಾಂಗಿಟ್ಯೂಡ್. ಇದು ಭಾರತೀಯ ಕಾಲಮಾನವನ್ನು ನಿರ್ಧರಿಸುವಂಥ ರೇಖೆ. 82.5 ಡಿಗ್ರಿ ಪೂರ್ವ ರೇಖಾಂಶ. ಎಷ್ಟಿದು? 82.5 ಡಿಗ್ರಿ ಪೂರ್ವ ರೇಖಾಂಶ ನೋಡಿ. ಇದನ್ನ ನೆನ್ಪಿಟ್ಕೋಬೇಕು ನೀವು. ಇದು 23.5 ಡಿಗ್ರಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇವೆರಡರಾಗ ಒಂದು ಕೇಳ್ತಾರೆ. ಮತ್ತು ಕಾವೇರಿ ರಿವರ್, ನಾನು ಆಗಲೇ ಹೇಳಿದೆ, KRS ಡ್ಯಾಮ್ಗೆ ಕಟ್ಟಿರೋವಂಥದ್ದು. KRS ಡ್ಯಾಮ್ ಇಲ್ಲೇ ಬರುತ್ತೆ. ಕಾವೇರಿ ರಿವರ್ ನರ್ಮದಾ ಇಲ್ಲ, ಅದು ಎರಡರಲ್ಲಿ ಒಂದು ಕೇಳ್ತಾರೆ. ಬೇ ಆಫ್ ಬೆಂಗಾಲ್, ಈಗ ನೋಡಿ ಇದೆಲ್ಲ ಬೇ ಆಫ್ ಬೆಂಗಾಲ್. ಇದು ಕಾಣಿಸ್ತೈತಲ್ಲ, ಇದೆಲ್ಲ ಬೇ ಆಫ್ ಬೆಂಗಾಲ್. ಇಲ್ಲಿ ನೋಡಿ 3ನೇದು ಪ್ಲೇಸ್ ತೋರಿಸಿದ್ದೀನಿ ನಾನು. ನೆಕ್ಸ್ಟು 4ನೇದು ದಾಮೋದರ್ ಪ್ರಾಜೆಕ್ಟ್ ನೋಡಿ, ಇಲ್ಲಿ ಬರುತ್ತೆ. ಹಿರಾಕುಡ್ಡಿಂದ ಸ್ವಲ್ಪ ಮೇಲೆ ದಾಮೋದರ ಪ್ರಾಜೆಕ್ಟು. ನೆಕ್ಸ್ಟ್ ಹಟ್ಟಿ, ಇದು ಚಿನ್ನದ ಗಣಿ, ನಿಮಗೆ ಕರ್ನಾಟಕದಲ್ಲಿ ಬರುತ್ತೆ. ಹಟ್ಟಿ, ಈ ಗಣಿಯನ್ನು ಬೇಕಾದರೆ ಈ ಶೇಪಲ್ಲಿ ತೋರಿಸ್ಬೋದು ನೀವು, ಮೈನ್ಸು. ಮತ್ತು ನರೋರಾ 5ನೇದು ನೋಡಿ, ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಇದು ಅಣು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವಂಥ ಸ್ಥಳ. ಮತ್ತು ಕಾಂಡ್ಲಾ ನೋಡಿ, ಈ ಭಾಗದಲ್ಲಿ ಗುಜರಾತಲ್ಲಿ ಬರುತ್ತಲ್ಲ, ಈ ಭಾಗದಲ್ಲಿ ಬರುತ್ತೆ ಕಾಂಡ್ಲಾ. ಮತ್ತು ಕೈಗಾ ಎಲ್ಲಿದೆ ನೋಡಿ, ಕೈಗಾ ಇದು ಕೂಡ ಅಣು ವಿದ್ಯುತ್ ಸ್ಥಾವರ ಇರುವಂಥ ಪ್ಲೇಸು. ನೆಕ್ಸ್ಟು ಕೆಂಪೇಗೌಡ ಏರ್ಪೋರ್ಟ್ ನೋಡಿ, ಬೆಂಗಳೂರು ಅಂತಲೂ ಕೇಳ್ತಾರೆ, ಇಲ್ಲ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕೇಳ್ತಾರೆ. ಆಮೇಲೆ ನ್ಯೂ ಮಂಗಳೂರು ಇಲ್ಲಿದೆ ನೋಡಿ. ಗೇಟ್ವೇ ಆಫ್ ಕರ್ನಾಟಕ ಅಂತಲೂ ಕೇಳ್ಬೋದು. ಮತ್ತು ಪೋರ್ಟ್ ಬ್ಲೇರ್, ಇದು ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿದೆ ನೋಡಿ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡಲ್ಲಿ ಬರುತ್ತೆ. ಮತ್ತು ಬರ್ನಾಪುರ್ ನೋಡಿ, ಇಲ್ಲಿ ಕೋಲ್ಕತ್ತಾದ ಪಕ್ಕದಲ್ಲಿ ಬರುತ್ತೆ. ಕೊಯ್ನಾ ನೋಡಿ, ಮಹಾರಾಷ್ಟ್ರ ಕೊಯ್ನಾ. ಆಮೇಲೆ ಇಷ್ಟು, ಈ 2ನೇ ಮ್ಯಾಪು ಇಷ್ಟು. ಇದರಲ್ಲಿ ನೀವು 4-5 ಖಾಲಿ ಎಂಟಿ ಮ್ಯಾಪ್ಸ್ ಇಟ್ಕೊಂಡು ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು, ಒಂದೇ ಸಲಿಗೆ ಬರಲ್ಲ ಅದು. ಓಕೆ, ನೆಕ್ಸ್ಟ್ ನೋಡಿ, ಇದು 3rd ಮ್ಯಾಪು. ಇದರಲ್ಲಿ ಒಂದು 10-12 ಪ್ಲೇಸ್ ಕೊಟ್ಟಿದ್ದೀನಿ ನೋಡಿ. ಇನ್ನು ಉತ್ಕಲ್ ಕೋಸ್ಟ್ ಇಲ್ಲಿ ನೋಡಿ, ಈ ವಿಶಾಖಪಟ್ಟಣಮಿಂದ ಸ್ವಲ್ಪ ಮೇಲೆ ಈ ಕೋಲ್ಕತ್ತಾವರೆಗೂ ಅಪ್ ಟು ಈ ಸಮುದ್ರ ಅಂಚು ಇದೆಯಲ್ಲ, ಈ ಒಂದು ಭಾಗ ಈ ಥರ ಶೇಡ್ ಮಾಡಿ, ಇದು ಉತ್ಕಲ್ ಕೋಸ್ಟ್ UC. ಆಮೇಲೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂದರೆ ನಾನು ಆಗಲೇ 23.5 ಡಿಗ್ರಿ ಇದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್ ಪ್ಲೇಸ್. ಇದೂ 82.5 ಇವೆರಡು. ಮತ್ತು ಬಾಂಬೆ ಹೈ, ಮುಂಬೈಯಿಂದ ಸ್ವಲ್ಪ ಈ ಕಡೆ ಅರೇಬಿಯನ್ ಸಿಯಲ್ಲಿ ಬರುತ್ತೆ. ಇದು ನೋಡಿ, ಇದು ಅರೇಬಿಯನ್ ಸಿ, ಇದು ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ, ಇದು ಬಂಗಾಳ ಕೊಲ್ಲಿ, ಬೇ ಆಫ್ ಬೆಂಗಾಲ್. ನೆಕ್ಸ್ಟ್ ತೂತುಕುಡಿ ಇಲ್ಲಿದೆ ನೋಡಿ, ತೂತುಕುಡಿ. ಇಲ್ಲಿ ಸ್ವಲ್ಪ ಕ್ರಾಸ್ ಕಟ್, ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೋದು. ಇಲ್ಲಿ ಸ್ವಲ್ಪ ಬೆಂಡಾಗಿರುತ್ತೆ ಮ್ಯಾಪು, ಚೆನ್ನೈಯಿಂದ ಕೆಳಗಡೆ, ಅದೇ ತೂತುಕುಡಿ ಒಂದು ಪೋರ್ಟ್ ಅದು. ನೆಕ್ಸ್ಟ್ ಕನ್ಯಾಕುಮಾರಿ ನೋಡಿ, ಈ ತುದಿ ಬಾರ್ಡ್ರ್, ಈ ಸಮುದ್ರ ಮತ್ತು ಭೂಮಿ ಸೇರುವಂಥ ಸ್ಥಳ ಇದನ್ನೇ ಕನ್ಯಾಕುಮಾರಿ ಅಂತ ಗುರುತಿಸ್ಬೋದು. ನೆಕ್ಸ್ಟ್ ಕೋಸಿ ಪ್ರಾಜೆಕ್ಟ್ ನೋಡಿ, ಥರ ಇಲ್ಲಿ ಬರುತ್ತೆ. ನಾವು ನೇಪಾಳ ಅವರಿಬ್ಬರು ಸೇರ್ಕೊಂಡು ಮಾಡಿರೋವಂಥ ಡ್ಯಾಮ್ ಇದು, ಕೋಸಿ ಡ್ಯಾಮು. ಮತ್ತು ಇಲ್ಲೇ ಇನ್ನೊಂದು ಹನುಮಾನ್ ನಗರ್ ಅಂತಲೂ ಅಲ್ಲೇ ಬರುತ್ತೆ. ಹನುಮಾನ್ ನಗರ್ ಅಂತಲೂ ಕೇಳ್ತಾರೆ, ಅದನ್ನು ಅಲ್ಲೇ ಅಕ್ಕಪಕ್ಕನೇ ಅವೆರಡು.
ನೆಕ್ಸ್ಟು ವೆಸ್ಟರ್ನ್ ಘಾಟ್ಸ್ ಅಂದರೆ ಪಶ್ಚಿಮ ಘಟ್ಟಗಳು. ನೋಡಿ ಈ ಥರ ಶೇಡ್ ಮಾಡಿ ತೋರಿಸ್ಬಿಟ್ರೆ ಆಯಿತು. ನೀವು ಕನ್ಯಾಕುಮಾರಿಯಿಂದ ಹಿಡಿದು ಅಪ್ ಟು ಗುಜರಾತ್ ಬಾರ್ಡ್ರ್ವರೆಗೂ ಬರ್ತಾವೆ ಅವು ವೆಸ್ಟರ್ನ್ ಘಾಟ್ಸು. ಈಸ್ಟರ್ನ್ ಘಾಟ್ಸು ಅದಕ್ಕೆ ಆಪೋಸಿಟ್. ನೋಡಿ ಈ ಕಡೆ ಬರುತ್ತೆ ಈಸ್ಟರ್ನ್ ಘಾಟ್ಸ್. ಆಮೇಲೆ ಸೂರತ್ ಇಲ್ಲಿ ನೋಡಿ ಇಲ್ಲಿ ಬರುತ್ತೆ. ಆಮೇಲೆ ಕೋಲ್ಕತ್ತಾ ಇಲ್ಲಿ ನೋಡಿ ಇಲ್ಲಿ. ನೆಕ್ಸ್ಟ್ ಈಸ್ಟರ್ನ್ ಘಾಟ್ಸು ಆಗಲೇ ತೋರಿಸಿದೆ. ಅರಾವಳಿ ಹಿಲ್ಸ್ ಇಲ್ಲಿ ಬರುತ್ತೆ ನೋಡಿ, ಅರಾವಳಿ ಹಿಲ್ಸ್ ಹಿಂಗೆ. ನೆಕ್ಸ್ಟು ಶ್ರೀನಗರ್, ಅನೈಮುಡಿ. ಈ ನೋಡಿ ಈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಎರಡೂ ಸೇರುವಂತಹ ಸ್ಥಳ ಅನೈಮುಡಿ. ಇಲ್ಲಿ ನೀಲಗಿರಿ ಹಿಲ್ಸಲ್ಲೇ ಬರುತ್ತೆ. ಕನ್ಯಾಕುಮಾರಿಯಿಂದ ಸ್ವಲ್ಪ ಮೇಲೆ. ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರನು ಅಂತಲೂ ಕರಿಬೋದು ಇದನ್ನು. ನೆಕ್ಸ್ಟು ಕಾನ್ಪುರ್ ಇಲ್ಲಿದೆ ನೋಡಿ, ನರೋರಾ ಪಕ್ಕದಲ್ಲೇ ಬರುತ್ತೆ ಉತ್ತರ ಪ್ರದೇಶಲ್ಲಿ. ಆಮೇಲೆ ಲಾತೂರ್, ಇದು ಭಾಳ ಸಲ ಕೇಳಿದ್ದಾರೆ. ಲಾತೂರ್ ಮಹಾರಾಷ್ಟ್ರದಲ್ಲಿ ಬರುತ್ತೆ. ನೆಕ್ಸ್ಟ್ ಗುವಾಹಟಿ ಇದು ನೋಡಿ ಅಸ್ಸಾಮಲ್ಲಿ ಬರುತ್ತೆ. ಇಷ್ಟು ಇದು 3ನೇ ಮ್ಯಾಪು. ನೆಕ್ಸ್ಟ್ ಇನ್ನೊಂದು ಇದೆ ಕೊನೆಯದಾಗಿ ನೋಡಿ, ಲಾಸ್ಟ್ ಒಂದು. ನೋಡಿ ಟ್ರಾಫಿಕ್ ಆಫ್ ಕ್ಯಾನ್ಸರ್, ಇದು 3 ಮ್ಯಾಪಲ್ಲೂ ಬಂದಿದೆ ನೋಡ್ಬೋದು ನೀವು. ಭಾಳ ಇಂಪಾರ್ಟೆಂಟ್ ಪ್ಲೇಸು. ಆಮೇಲೆ ಹನುಮಾನ್ ನಗರ್, ನಾನು ಆಗಲೇ ಹೇಳಿದೆ ನಿಮ್ಗೆ ಹನುಮಾನ್ ನಗರು ಇಲ್ಲೇ ಕೋಸಿ ಬರುತ್ತಲ್ಲ ಅಲ್ಲೇ ಬರುತ್ತೆ ಸೇಮು, ಅದರ ಅಕ್ಕಪಕ್ಕನೇ. ಮತ್ತು ಮಾಸಿನ್ರಾಮ್ ಅತಿ ಹೆಚ್ಚು ಮಳೆ ಬೀಳುವಂತಹ ಸ್ಥಳ ಭಾರತದಲ್ಲಿ, ಹೈಯೆಸ್ಟ್ ರೈನ್ಫಾಲ್ ರೀಸನ್ನು. ಮತ್ತು ಮುಂಬೈ. ಆಮೇಲೆ ನರೋರಾ ಇದಾಗಲೇ ಬಂದಿದೆ. ಭದ್ರಾವತಿ ನೋಡಿ, ಇದು ಕಬ್ಬಿಣ ಮತ್ತು ಉಕ್ಕಿನ ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿ ವಿಸ್ಕೋ ಇದು. ಮತ್ತು ಕೋರಮಂಡಲ್ ಕೋಸ್ಟ್ ಇದು ನೋಡಿ, ಇದು ಕೋರಮಂಡಲ. ಕನ್ಯಾಕುಮಾರಿಯಿಂದ ವಿಶಾಖಪಟ್ಟಣಂವರೆಗೂ ಕೋರಮಂಡಲ್ ಕೋಸ್ಟ್. ಇದು ಉತ್ಕಲ್ ಕೋಸ್ಟ್, ಇದು ಇಲ್ಲಿಂದ ಕಲ್ಕತ್ತಾದವರೆಗೂ ಇದು ಉತ್ಕಲ. ಇದು ಮಲಬಾರು. ಇದು ಇಲ್ಲಿಂದ ಇಲ್ಲಿವರೆಗೂ ಕೆನರಾ. ಇಲ್ಲಿಂದ ಇಲ್ಲಿವರೆಗೂ ಕೊಂಕಣ. ನೋಡಿ KCM ಅಂತ ನೆನ್ಪಿಟ್ಕೋಬೋದು ನೀವು. KCM ಕೊಂಕಣ, ಕೆನರಾ, ಮಲಬಾರ್ ಈ ಥರ. ನೆಕ್ಸ್ಟು ಭದ್ರಾವತಿ ಆಯಿತು. ಪಾರಾದೀಪ್ ನೋಡಿ ಆಗಲೇ ಬಂದಿತ್ತಿದು. ವಿಶಾಖಪಟ್ಟಣಮು, ಕಲ್ಕತ್ತಾ ಇದರ ಮಿಡ್ಲಲ್ಲಿ ಪಾರಾದೀಪ್ ಬರುತ್ತೆ. ಆಮೇಲೆ ನವಸೇವಾ ಮುಂಬೈ ಪಕ್ಕದಲ್ಲೇ, ಇದರ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಮುಂಬೈ ಪೋರ್ಟಲ್ಲಿ, ಅದಕ್ಕೆ ಅದನ್ನ ಪಕ್ಕದಲ್ಲಿ ನವಸೇವಾವನ್ನು ಮಾಡಿದ್ದಾರೆ. ಕಲ್ಕತ್ತಾದಲ್ಲಿ ಅದ್ರ ಪಕ್ಕದಲ್ಲಿ ಆ ಟ್ರಾಫಿಕ್ ಕಡಿಮೆ ಮಾಡೋದಕ್ಕೆ ಇಲ್ಲಿ ಹಾಲ್ಡಿಯಾ ಅಂತ ಮಾಡಿದ್ದಾರೆ. 2 ಕಲ್ಕತ್ತಾ ಹಾಲ್ಡಿಯಾ, ಮುಂಬೈ ನವಸೇವಾ ಈ ಥರ ನೆನ್ಪಿಟ್ಕೋಬೇಕು, ಅಕ್ಕಪಕ್ಕನೇ ಅವೆರಡು. ಮತ್ತು ಕನ್ಯಾಕುಮಾರಿ ನೋಡಿ ಇದೇ ತುದಿ ಪಾಯಿಂಟು. ನೆಕ್ಸ್ಟ್ K2 ಗಾಡ್ವಿನ್ ಆಸ್ಟಿನ್, ಇದು ಭಾರತದ ಅತ್ಯಂತ ಎತ್ತರವಾದ ಶಿಖರ K2. ಅದೇ ದಕ್ಷಿಣ ಭಾರತದ ಕೇಳಿದ್ರೆ ಇಲ್ಲಿ ನೀಲಗಿರಿ, ಅನೈಮುಡಿ ನೀಲಗಿರಿ ಬೆಟ್ಟಗಳಲ್ಲಿ ಬರುತ್ತೆ. ಆಮೇಲೆ ನವಸೇವಾ 2 ಸಲ ಬಂದಿದೆ, ಸಾರಿ. ನೆಕ್ಸ್ಟು ಡೆಲ್ಲಿ, ಇಲ್ಲಿ ನೋಡಿ ಇಲ್ಲಿ ಕಟ್ಟಾಗಿದೆಯಲ್ಲ, ಈ ಪಾಯಿಂಟಿಂದ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಇಲ್ಲಿ ಹಾಕಿದ್ರೆ ಆಯಿತು. ಇದರಿಂದ ಇದ್ರ ಕೆಳಗಡೆ ನರೋರಾ ಬರುತ್ತೆ. ಇದು ನರೋರಾ ಕಾನ್ಪುರ ಹಂಗೆ ಅಕ್ಕಪಕ್ಕನೇ ಎಲ್ಲ. ನೆಕ್ಸ್ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿದೆ ನೋಡಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಬೇಕಾದರೆ ನೀವು ವಿಮಾನದ ಚಿತ್ರ ಹಾಕ್ಬೋದು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೇಳಿದ್ರೆ ಈ ಥರ ಒಂದು ವಿಮಾನದ ಚಿತ್ರ ಇಲ್ಲ ಹಿಂಗಿರುತ್ತಲ್ಲ, ಇದು ಈ ಥರ ಹಾಕಿದ್ರೆ ಆಯಿತು. ಈ ಫ್ಲೈಟ್ ಮೋಡ್ ಮೊಬೈಲಲ್ಲಿ ಕಾಣಿಸುತ್ತಲ್ಲ ಆ ಥರ. ಇಷ್ಟು ಈ ಒಂದು ಮ್ಯಾಪಿನ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಮೇ ಬಿ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.